ಮಹಾಗಣಾಧಿಪತಯೇ ನಮಃ. ಮಧುಸೂದನರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 2. ದಾನಗಳ ಅನಂತ ಫಲ. ವಂದೇ ತಂ ವಾಸವಿ ಸೂನುಂ ವೇದಗಮ್ಯಂ ತಪೋನಿಧಿಂ ವಿರಿಂಚಿ ಶರ್ವಪೂರ್ವೇಡ್ಯಂ ಆದಿದೇವಂ ಸುತಾಪಸಂ. ನಾರದರು ವೈಶಾಖ ಮಾಸದಲ್ಲಿ ಮಾಡುವ ದಾನದ ಫಲವನ್ನು ವಿವರಿಸುತ್ತಾರೆ. ಈ ದಾನವು ಅಕ್ಷಯ ಫಲದಾಯಕವಾಗಿರುತ್ತದೆ. ಮಹಾರಾಜನಾದ ಅಂಬರೀಷನೇ ಈ ಮಾಸದಲ್ಲಿ ಮಾಡಬೇಕಾದಂತಹ ಆಚರಣೆಯನ್ನು ಮಾಡದೆ ವ್ಯರ್ಥವಾಗಿ ಮಾಸವನ್ನು ಕಳೆದ ಮನುಷ್ಯನಿಗೆ ಪೂರ್ವಜನ್ಮ ಸಿಗುವುದಿಲ್ಲ. ಹಾಗೆಯೇ ಅವನು ಅನಂತರ ಮಾಡುವ ಕಾರ್ಯದಲ್ಲಿ ಸಿದ್ಧಿಯಾಗುವುದಿಲ್ಲ. ಆದ್ದರಿಂದ ಈ ವೈಶಾಖ ಮಾಸದ ಸ್ನಾನ ದಾನ ಬಹಳ ಅಗತ್ಯವಾದುದು. ಈ ವೈಶಾಖ ಮಾಸವನ್ನು ಕಡೆಗಣಿಸದೆ ತನ್ನ ವ್ರತ ಹಾಗೂ ಪೂಜೆ ಸ್ನಾನ ದಾನಾದಿಗಳನ್ನು ಮಾಡುವ ಮನುಷ್ಯನು ವಿಷ್ಣು ಲೋಕವನ್ನು ಪುನರ್ಜನ್ಮವಿಲ್ಲದೆ ಪಡೆಯುತ್ತಾನೆ. ವೈಶಾಖ ಮಾಸದಲ್ಲಿ ಮಾಡುವ ದಾನ ಅತ್ಯಂತ ಶ್ರೇಷ್ಠವಾದುದು. ಸಕಲ ಪುಣ್ಯಗಳು ವೈಶಾಖ ಮಾಸದಲ್ಲಿ ಜಲದಾನದಿಂದ ಲಭಿಸುತ್ತದೆ. ಹಿಂದೆ ಜಲದಾನ ಮತ್ತು ಸರ್ವದಾನಗಳನ್ನು ಒಂದು ತಕ್ಕಡಿಯಲ್ಲಿ ತೂಗಿಸಲಾಯಿತು. ಆಗ ಜಲದಾನವೇ ಭಾರವಾಯಿತು. ಆದ್ದರಿಂದ ಜಲದಾನವೇ ಸರ್ವದಾನದಲ್ಲಿ ಶ್ರೇಷ್ಠವಾಯಿತು. ವೈಶಾಖ ಮಾಸದಲ್ಲಿ ಬಾಯಾರಿಕೆಯಿಂದ ಬಳಲಿರುವ ಬ್ರಾಹ್ಮಣನಿಗೆ ಜಲದಾನ ಮಾಡುವುದರಿಂದ, ಬಿಸಿಲಿನ ಬೇಗೆಯಿಂದ ಬಳಲಿರುವ ಬ್ರಾಹ್ಮಣನಿಗೆ ಬೀಸಣಿಗೆ ಹಾಗೂ ಛತ್ರಿಯನ್ನು ದಾನ ಮಾಡುವುದರಿಂದ ಪುನರ್ಜನ್ಮ ಪ್ರಾಪ್ತಿಯಾಗುವುದಿಲ್ಲ. ಈ ದಾನಗಳನ್ನು ಮಾಡಿದ ಮನುಷ್ಯನಿಗೆ 10 ರಾಜಸೂಯ ಯಾಗ ಮಾಡಿದ ಪುಣ್ಯ ಲಭಿಸುವುದು. ಈ ದಾನಗಳನ್ನು ಮಾಡದವನು ನರಕಯಾತನೆಯನ್ನು ಅನುಭವಿಸುತ್ತಾನೆ. ಈ ವೈಶಾಖ ಮಾಸದಲ್ಲಿ ಛತ್ರಿಯನ್ನು ದಾನ ಮಾಡದವನು ಪಿಶಾಚಿಯಾಗುವನು. ಬೀಸಣಿಗೆ ದಾನ ಮಾಡಿದವನು ಮುಂದೆ ಗರುಡ ಪದವಿಗೆ ಬರುವನು. ಈ ಮಾಸದಲ್ಲಿ ಪಾದರಕ್ಷೆಯನ್ನು ದಾನ ಮಾಡಿದವನು ಭೂಮಿಯಲ್ಲಿ ರಾಜನಾಗಿ 1 ಕೋಟಿ ಜನ್ಮ ಪಡೆಯುವನು. ಈ ಮಾಸದಲ್ಲಿ ಹಸಿದ ಬ್ರಾಹ್ಮಣನಿಗೆ ಯಾರು ಅತಿಥಿ ಸತ್ಕಾರ ಮಾಡಿ ಭೋಜನ ಮಾಡಿಸುವುದಿಲ್ಲವೋ ಅವನು ತನ್ನ ಮುಂದಿನ ಜನ್ಮದಲ್ಲಿ ಪಿಶಾಚಿಯಾಗಿ ಹುಟ್ಟಿ ತನ್ನ ಮಾಂಸವನ್ನು ತಾನೇ ತಿನ್ನುತ್ತಾನೆ. ಮನುಷ್ಯನಿಗೆ ತಂದೆ ತಾಯಿಗಳು ಜನ್ಮ ನೀಡುತ್ತಾರೆ. ಆದರೆ ಆ ಮನುಷ್ಯನ ನಿಜವಾದ ಪಾಲಕರು ಅಂದರೆ ತಂದೆ ತಾಯಿಗೆ ಅನ್ನ ನೀಡುವವನೇ ಆಗಿದ್ದಾನೆ. ಆದ್ದರಿಂದ ಅನ್ನದಾನವೇ ಮಹಾದಾನವಾಗಿದೆ. ಆದ್ದರಿಂದ ಅನ್ನದಾತನಲ್ಲಿ ಸಕಲ ದೇವತೆಗಳ ಅನುಗ್ರಹ ಹಾಗೂ ಸಾನ್ನಿಧ್ಯವಿರುವುದು. ಇಲ್ಲಿಗೆ ಸ್ಕಂದ ಪುರಾಣೋಕ್ತ ವೈಶಾಖ ಮಾಸ ಮಹಾತ್ಮೆಯ 2ನೇ ಅಧ್ಯಾಯವು ಮುಗಿಯಿತು. ನಾಳೆ ಅಧ್ಯಾಯ 3 ಶಯ್ಯಾದಾನದ ಫಲದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಣಮ್ಯ ದೇವಂ ಪುರುಷಂ ನಾರಾಯಣಮನಾಮಯಂ ವೇದವೇದ್ಯಂ ಸುರಗುರುಂ ಮಹಾತ್ಮಾಮಿದಮುಚ್ಯತೆ.